ಇಷ್ಟುಗಳನ್ನ ಅವ್ವ ಅಲ್ಲ ಏ ಸ್ವೀಟಾ ಸಾಲ್ಟಾ ಏನದು ಮಾಡ್ಕೊಂಡಿದ್ಯಾ ನೀನು ರೆಸಿಪಿ ಹೇಳು ನಾನು ಮಾಡ್ತೀನಿ. ರಕ್ಷಿತಾ ನಂಗೊಂದೇನು ಮಾಡ್ಕೊಡೋ ಥರದ್ದು ಕೊಡ್ತಾ ಇಲ್ಲ ಬಿಚ್ತಾ ಇಲ್ಲ. ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ನಡೀತಾ ಇರುವಂತಹ ಕೆಲವೊಂದು ಘಟನೆಗಳನ್ನ ನೋಡಿದ್ರೆ ಅಯ್ಯೋ ಮನುಷ್ಯ ಹೇಗೆ ಬದಲಾಗ್ಬಿಡ್ತಾನಲ್ಲ ಅನ್ನೋ ಯೋಚನೆ ಬರೋದು ಸಹಜ. ಬಿಗ್ ಬಾಸ್ ಮನೆಯಲ್ಲಿ ಇಷ್ಟು ದಿನ ಒಳ್ಳೆಯ ಸ್ನೇಹಿತರು ಅಂತ ಅಂದ್ಕೊಂಡವ್ರೆ ಪರಸ್ಪರ ಇದೀಗ ಒಬ್ರು ಆ ಕಡೆ ಒಬ್ರು ಈ ಕಡೆ ಅನ್ನೋ ಹಾಗಾಗಿದ್ದಾರೆ. ಅದರಲ್ಲೂ ಕೂಡ ವೀಕ್ಷಕರಿಗೆ ತಮ್ಮ ವ್ಯಕ್ತಿತ್ವದ ಮೂಲಕವೇ ಇಷ್ಟ ಆಗ್ತಾ ಇದ್ದಂಥ ಕೆಲವೊಂದು ಸ್ಪರ್ಧಿಗಳ ವ್ಯಕ್ತಿತ್ವ ಬದಲಾಗ್ತಾ ಇರೋದನ್ನ ನೋಡಿ ವೀಕ್ಷಕರು ಬೇಜಾರು ಮಾಡ್ಕೋತಾ ಇದ್ದಾರೆ. ಇಷ್ಟೆಲ್ಲ ಪೇಟಿಗೆ ಹಾಕೋದಕ್ಕೆ ಪ್ರಮುಖ ಕಾರಣ ನಿನ್ನೆಯ ಎಪಿಸೋಡ್ನಲ್ಲಿ ನೀವು ಗಮನಿಸಿರುವಂತಹ ಆ ಒಂದು ದೃಶ್ಯ. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತೇ ಇದೆ, ಬಿಗ್ ಬಾಸ್ ಮನೆಯಲ್ಲಿ ತಮ್ಮ ಸ್ನೇಹದ ಮೂಲಕವೇ ಗುರುತಿಸಿಕೊಂಡವರು ರಘು ಹಾಗೂ ಗಿಲ್ಲಿ ನಟ. ಇವರಿಬ್ಬರ ಮಾತುಕತೆ ಕೇಳೋದೇ ವೀಕ್ಷಕರಿಗೆ ಒಂಥರ ಮನೋರಂಜನೆ ಕೊಡ್ತಾ ಇತ್ತು. ಇಬ್ರು ಒಂದ್ ಕಡೆ ಸೇರಿದ್ರೆ ಅಲ್ಲಿ ಏನಾದ್ರೊಂದು ಮಜಾ ಇದ್ದೇ ಇರ್ತಾ ಇತ್ತು. ಜೊತೆಗೆ ಅವರಿಬ್ಬರ ಮಧ್ಯೆ ಒಂದು ಪ್ರೀತಿ ಬಾಂಧವ್ಯ ಇತ್ತು ಅಂತ ಇಷ್ಟು ದಿನ ಎಲ್ಲರೂ ಕೂಡ ಅನ್ಕೊಂಡಿದ್ರು. ಅವರಿಬ್ಬರ ನಡುವೆ ಎಷ್ಟೇ ಜಗಳ ಆದ್ರೂ ಕೂಡ, ಗಿಲ್ಲಿ ಎಷ್ಟೇ ಕಿರಿಕಿರಿ ಮಾಡಿದ್ರು ಕೂಡ, ಎಷ್ಟೇ ಕಾಮಿಡಿ ಮಾಡಿದ್ರು ಕೂಡ, ಕೋಪ ಬಂದ್ರು ಕೂಡ ಗಿಲ್ಲಿಗೋಸ್ಕರ ರಘು ಸಹಿಸ್ಕೊಳ್ತಾ ಇದ್ರು. ಆಚೆಗಡೆ ಹೋದ ಬಳಿಕ ಕೂಡ ನಾವಿಬ್ರು ಜೊತೆಗಿರೋಣ, ಭೇಟಿ ಆಗೋಣ ಅನ್ನೋ ಮಾತನ್ನ ಅನೇಕ ಬಾರಿ ರಘು ಗಿಲ್ಲಿ ಜೊತೆ ಹೇಳಿದ್ರು. ನಮ್ಮ ಮನೆಗೆ ಬಾ, ನಿಂಗೆ ಒಳ್ಳೆ ಊಟ ಹಾಕ್ತೀನಿ ಅಂತೆಲ್ಲ ಹೇಳಿದ್ರು. ಇಷ್ಟೆಲ್ಲ ಆದ ಬಳಿಕ ವೀಕ್ಷಕರು ಕೂಡ ಅವರಿಬ್ಬರ ಸ್ನೇಹವನ್ನ ತುಂಬಾನೇ ಇಷ್ಟಪಡ್ತಾ ಇದ್ರು. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ AI ಮೂಲಕ ಇಬ್ಬರ ವಿಡಿಯೋಗಳನ್ನ ಸಾಕಷ್ಟು ಕ್ರಿಯೇಟ್ ಮಾಡಿ ಟ್ರೋಲ್ ಕೂಡ ಮಾಡ್ತಾ ಇದ್ರು, ಮೆಚ್ಚುಗೆಯನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ರು. ಅಂತ ಒಂದು ಸುಂದರ ಫ್ರೆಂಡ್ಶಿಪ್ ಇಬ್ಬರ ಮಧ್ಯೆ ಇದೆ. ಇಬ್ರು ಕೂಡ ತುಂಬಾ ಚೆನ್ನಾಗಿ ಬಿಗ್ ಬಾಸ್ ಮನೇಲಿ ಆಟ ಆಡ್ತಾ ಇದ್ದಾರೆ. ನಿಜವಾಗ್ಲೂ ರಘು ಅವರ ವ್ಯಕ್ತಿತ್ವ ಮೆಚ್ಚುವಂಥದ್ದು. ಅಷ್ಟು ಎತ್ತರದ ಅವರ ಶರೀರ ನೋಡಿದ್ರೆ ಅವ್ರು ಎಷ್ಟು ರಫ್ ಅಂತ ಅನ್ಸುತ್ತೆ, ಆದ್ರೆ ಅವರ ಮನಸ್ಸು ಮಾತ್ರ ತುಂಬಾನೇ ಮೃದು, ಒಳ್ಳೆಯ ವ್ಯಕ್ತಿ ಅನ್ನೋ ರೀತಿಯಲ್ಲಿ ಎಲ್ಲರೂ ಕೂಡ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ರು. ಇಷ್ಟು ದಿನ ಅದೇ ನಂಬಿಕೆಯಲ್ಲಿ ರಘು ಅವರಿಗೆ ಸಾಕಷ್ಟು ಜನ ವೋಟ್ ಮಾಡ್ತಾ ಇದ್ರು. ಅದೇ ಅವರನ್ನ ಇಲ್ಲಿ ತನಕ ಸೇವ್ ಮಾಡ್ಕೊಂಡು ಕೂಡ ಬರ್ತಾ ಇದ್ರು. ಆದ್ರೆ ಈಗ ನಿನ್ನೆ ಆದಂತಹ ಘಟನೆಯ ಬಳಿಕ ಯಾರೆಲ್ಲ ರಘು ಅವರನ್ನ ಇಷ್ಟು ದಿನ ಇಷ್ಟಪಡ್ತಾ ಇದ್ರು ಅವರೇ ಇದೀಗ ರಘು ಅವರ ವಿರುದ್ಧವಾಗಿ ನಿಂತಿದ್ದಾರೆ. ಅದಕ್ಕೆ ಪ್ರಮುಖ ಕಾರಣ ನಿನ್ನೆ ಆದಂತಹ ಒಂದು ಬೆಳವಣಿಗೆ. ಇಷ್ಟುಗಳನ್ನ ಅವ್ವ ಅಲ್ಲ ಏ ಸ್ವೀಟಾ ಸಾಲ್ಟಾ ಏನದು ಮಾಡ್ಕೊಂಡಿದ್ಯಾ ನೀನು ರೆಸಿಪಿ ಹೇಳು ನಾನು ಮಾಡ್ತೀನಿ. ರಕ್ಷಿತಾ ನಂಗೊಂದೇನು ಮಾಡ್ಕೊಡೋ ಥರದ್ದು ಕೊಡ್ತಾ ಇಲ್ಲ ಬಿಚ್ತಾ ಇಲ್ಲ. ಈ ಒಂದು ದೃಶ್ಯವನ್ನ ನೋಡಿದ್ರೆ ಎಂಥವರಿಗೂ ಕೂಡ ಅಯ್ಯೋ ಅನ್ಸತ್ತೆ. ಅಯ್ಯೋ, ನಾವು ಇಷ್ಟು ದಿನ ನೋಡಿದ ವ್ಯಕ್ತಿ ಇದೇನಾ? ಹಾಗಾದ್ರೆ ಇಷ್ಟು ದಿನ ಅವರು ಮುಖವಾಡ ಹಾಕೊಂಡಿದ್ರ? ಈ ಮನುಷ್ಯನಲ್ಲಿ ಅಷ್ಟು ಕೂಡ ಮಾನವೀಯತೆ ಇಲ್ವಾ? ಈ ರೀತಿಯ ಪ್ರಶ್ನೆಗಳು ಮೂಡೋದು ಸಹಜ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಿಕ್ಕಾಪಟ್ಟೆ ಆಕ್ರೋಶ ಆಗ್ತಾ ಇದೆ. ಅಷ್ಟಕ್ಕೂ ಆಗಿದ್ದೇನು ಅನ್ನೋದನ್ನ ನೀವು ಆ ವಿಡಿಯೋದಲ್ಲಿ ಗಮನಿಸಿದ್ರೆ ಗೊತ್ತಾಗತ್ತೆ. ಡೈನಿಂಗ್ ಟೇಪ್ನಲ್ಲಿ ಕೂತು ರಘು ಅವರು ಚಪಾತಿ ತಿಂತಾ ಇರ್ತಾರೆ. ಅಲ್ಲಿಗೆ ಬಂದಂತಹ ಗಿಲ್ಲಿ ನಟ ಅದೇ ಸ್ನೇಹದಿಂದ ರಘು ಅವರ ಜೊತೆ ಮಾತಾಡ್ತಾ ನಂಗ್ ಚೂರು ಚಪಾತಿ ಕೊಡು ಅಣ್ಣ ಅಂತ ಕೇಳ್ತಾರೆ. ಆದ್ರೆ ರಘು ಕೇಳಿಯೂ ಕೇಳದಂತೆ ಮಾಡ್ತಾರೆ, ತಿನ್ನೋದ್ರಲ್ಲೇ ಬ್ಯುಸಿ ಆಗಿರ್ತಾರೆ. ಮತ್ತೆ ಮತ್ತೆ ಅಣ್ಣ ಕೊಡು ಕೊಡು ಅಂತ ಗಿಲ್ಲಿ ಕೇಳ್ತಾ ಇದ್ದಿದ್ದನ್ನ ನೋಡಿದ್ರೆ ಎಂಥವ್ರ ಕರುಳಾದ್ರೂ ಚುರುಕನ್ನತ್ತೆ. ತನಗೆ ಕೊಡು ಅಂತ ಕೇಳಿದಾಗ ಯಾರು ಕೂಡ ಮಾನವೀಯತೆ ಇದ್ದವರು ತಿಂತಾ ಇದ್ರೆ ಸ್ವಲ್ಪ ಆದ್ರೂ ಕೊಡ್ತಾರೆ. ಆದ್ರೆ ತಲೆ ಕೆಳಗೆ ಹಾಕಿ ರಘು ತಿನ್ನೋದ್ರಲ್ಲೇ ಬ್ಯುಸಿ ಆಗಿರ್ತಾರೆ. ಎಷ್ಟು ಕೇಳಿದ್ರು ಕೂಡ ಗಿಲ್ಲಿ ಅವರಿಗೆ ಕೊಡೋದೇ ಇಲ್ಲ. ನೋಡೋರಿಗೂ ಕೂಡ ಅಯ್ಯೋ ಅನ್ಸತ್ತೆ, ಈ ಮನುಷ್ಯ ಇಷ್ಟೊಂದು ಕ್ರೂರಿನ, ತಿನ್ನೋದಕ್ಕೆ ಕೇಳಿದ್ರು ಕೂಡ ಕೊಡಲ್ವಲ್ಲ ಈ ಮನುಷ್ಯ ಅನ್ನೋ ಭಾವನೆ ಮೂಡುತ್ತೆ. ಆ ರೀತಿ ವರ್ತಿಸಿದ್ರು ರಘು. ವಿಶೇಷವಾಗಿ ಆ ಒಂದು ಚಪಾತಿಯನ್ನ ಮಾಡಲಾಗಿತ್ತು. ನಿಮ್ಗೆಲ್ಲ ಗೊತ್ತೇ ಇದೆ, ರಘು ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಹಾಗಾಗಿ ಅವ್ರು ಮಾಡಿದ ಚಪಾತಿ ಚೆನ್ನಾಗಿರತ್ತೆ, ತಿನ್ಬೇಕು ಅನ್ನೋ ಕಾರಣಕ್ಕೆ ಪಾಪ ಗಿಲ್ಲಿ ಕೇಳಿರ್ತಾರೆ. ಎಷ್ಟು ಕೇಳಿದ್ರು ಕೂಡ ಕೊಡೋದಿಲ್ಲ. ಕೊನೆಗೆ ರಘು ರಕ್ಷಿತಾ ಬಳಿ ಕೇಳ್ತಾರೆ, ಆ ಅಣ್ಣ ಕೊಡಲ್ಲ, ನೀನ್ ನಂಗೊಂದು ಅದೇ ರೀತಿಯ ಚಪಾತಿ ಮಾಡ್ಕೊಡು ಅಂತ. ಬಳಿಕ ರಕ್ಷಿತಾ ಮಾಡ್ಕೊಡ್ತಾರೆ. ಗಿಲ್ಲಿ ಅಷ್ಟು ಕೇಳಿದ್ರು ಕೂಡ ರಘು ಕೊಡಲ್ಲ. ಆ ಬಳಿಕ ಅಲ್ಲಿಗೆ ಸೂರಜ್ ಹಾಗೆ ರಾಶಿಕಾ ಬರ್ತಾರೆ. ರಾಶಿಕಾ ಕೇಳಿದ ತಕ್ಷಣ
ಕೊಡ್ತಾರೆ ರಘು, ರಾಶಿಕಾ ಅವರ ತಟ್ಟೆಯಿಂದ ತಗೊಂಡು ತಿಂತಾರೆ. ಆದ್ರೆ ಗಿಲ್ಲಿ ಕೇಳಿದಾಗ ರಘು ಕೊಡೋದಿಲ್ಲ. ಇದು ವೀಕ್ಷಕರ ಕೋಪಕ್ಕೆ ಕಾರಣ ಆಗಿದೆ. ಗಿಲ್ಲಿ ಎಷ್ಟೇ ಕಾಮಿಡಿ ಮಾಡಿ ಎಷ್ಟೇ ಹರ್ಟ್ ಮಾಡಿರ್ಬೋದು ರಘುಗೆ, ಆದ್ರೆ ರಘು ತಿನ್ನೋ ವಿಚಾರದಲ್ಲಿ ಅದನ್ನ ತೋರಿಸಬಾರ್ದಿತ್ತು. ಬೇರೆ ಸಂದರ್ಭದಲ್ಲಿ ಅವರ ಜೊತೆ ಜಗಳ ಮಾಡಬಹುದಿತ್ತು. ಒಬ್ಬ ವ್ಯಕ್ತಿ ತಿನ್ನೋದಕ್ಕೆ ಕೇಳುವಾಗ ಇಷ್ಟು ಚೀಪ್ ಆಗಿ ಬಿಹೇವ್ ಮಾಡಬಾರ್ದಿತ್ತು ಅನ್ನೋ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಸಾಕಷ್ಟು ಜನ ರಘು ಅವರಿಗೆ ಇನ್ಮೇಲೆ ನಾವು ವೋಟ್ ಮಾಡಲ್ಲ, ಇಷ್ಟು ಕೂಡ ಮಾನವೀಯತೆ ಇಲ್ಲದ ವ್ಯಕ್ತಿಯನ್ನ ನಾವು ಸಪೋರ್ಟ್ ಮಾಡಲ್ಲ ಅನ್ನೋ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಿದ್ದಾರೆ. ಇನ್ನು ನಿನ್ನೆ ಕಳಪೆ ಸಿಕ್ಕಿ ಗಿಲ್ಲಿ ಅವರು ಜೈಲಿಗೆ ಹೋಗ್ತಾರೆ. ಎಲ್ಲರೂ ಕೂಡ ಅವರು ಜೈಲ್ ಹತ್ರ ಹೋಗಿ ಮಾತಾಡಿಸ್ತಾರೆ. ಅದು ರಘು ಮಾತ್ರ ಅಲ್ಲಿಗೆ ಹೋಗಲ್ಲ, ಗಿಲ್ಲಿ ಜೊತೆ ಮಾತಾಡಲ್ಲ. ಆತ ತುಂಬಾ ಕಾಮಿಡಿ ಮಾಡಿದ, ಈ ರೀತಿ ನಡ್ಕೊಂಡ, ಅದು ನನ್ಗೆ ಇಷ್ಟ ಆಗಿಲ್ಲ, ಬೇಜಾರಾಯ್ತು, ಹೀಗೆ ಮಾತಾಡ್ತಾರೆ ಹೊರತು ಆ ಸಂದರ್ಭದಲ್ಲಿ ಅವ್ರು ಹೋಗಿ ಮಾತನಾಡುವಂತ ಪ್ರಯತ್ನ ಮಾಡೋದಿಲ್ಲ. ಈ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಸ್ಪಂದನ ಇದಕ್ಕೆ ಉಪ್ಪು ಸುರಿಯುವಂತ ಕೆಲಸ ಮಾಡ್ತಾರೆ ಹೊರತು ಅವರಿಬ್ಬರ ನಡುವಿನ ಮನಸ್ತಾಪವನ್ನ ಸರಿ ಮಾಡೋದಕ್ಕೆ ಟ್ರೈ ಮಾಡೋದಿಲ್ಲ. ನಿಮ್ಗೆಲ್ಲ ಗೊತ್ತೇ ಇದೆ, ಸ್ಪಂದನ ಎದುರಿಂದ ಗಿಲ್ಲಿ ಜೊತೆ ಚೆನ್ನಾಗಿದ್ದಾರೆ, ಆದ್ರೆ ಹಿಂದೆಯಿಂದ ಗಿಲ್ಲಿ ವಿರುದ್ಧವೇ ರಘು ಅವರನ್ನ ಎತ್ತಿ ಕಟ್ಟುವ ರೀತಿ ಮಾತಾಡ್ತಾರೆ. ಆದ್ರೆ ಅಲ್ಲೇ ಇದ್ದಂತ ರಕ್ಷಿತಾ, ನೀವ್ ಯಾಕೆ ಅದನ್ನ ಸೀರಿಯಸ್ ಆಗಿ ತಗೊಳ್ತೀರಾ? ಆ ವ್ಯಕ್ತಿ ಹಾಗೆ ಅಂತ ನಿಮಗೆ ಗೊತ್ತಲ್ಲ, ಅವ್ರು ಕಾಮಿಡಿ ಮಾಡ್ತಾರೆ, ಅದನ್ನ ಯಾಕೆ ನೀವು ಸೀರಿಯಸ್ ಆಗಿ ತೆಗೆದುಕೊಳ್ತೀರಾ? ಆ ಮನುಷ್ಯನ ಪರ್ಸನಾಲಿಟಿ ಇಂಥದ್ದು ಅನ್ನೋದು ನಿಮ್ಗೆ ಗೊತ್ತಲ್ವಾ, ಮತ್ತೆ ಯಾಕೆ ಬೇಜಾರಾಗ್ತೀರಾ ಎಲ್ಲ ಪ್ರಶ್ನೆ ಮಾಡ್ತಾರೆ. ಆದ್ರೆ ರಘು ಒಪ್ಪೋದಿಲ್ಲ, ಅವ್ರನ್ನ ಮಾತನಾಡಿಸೋದಕ್ಕೂ ಕೂಡ ಹೋಗೋದಿಲ್ಲ. ಇಷ್ಟು ದಿನ ರಘು ಏನ್ ಪ್ರೀತಿಯನ್ನ ಗಳಿಸಿದ್ರು ಅಭಿಮಾನಿಗಳಿಂದ, ವೀಕ್ಷಕರಿಂದ, ಅದನ್ನ ಆ ಒಂದು ಇನ್ಸಿಡೆಂಟ್ ಇಂದ ಕಳ್ಕೊಂಡ್ರು ಅನ್ನೋ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಖಂಡಿತವಾಗ್ಲೂ ಈ ಒಂದು ಅವರ ಬಿಹೇವಿಯರ್ ಅವರ ವೋಟಿಂಗ್ ಮೇಲೆ ಖಂಡಿತವಾಗ್ಲೂ ಪರಿಣಾಮ ಬೀರುತ್ತೆ ಅನ್ನೋದಂತೂ ಪಕ್ಕ. ಸಾಕಷ್ಟು ಜನ ನಾವು ನಿಮಗೆ ಸಪೋರ್ಟ್ ಮಾಡಲ್ಲ, ವೋಟ್ ಮಾಡಲ್ಲ ಅನ್ನೋ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ಸೊ ಈ ವಿಚಾರ ಕಿಚ್ಚನ ಪಂಚಾಯಿತಿಯಲ್ಲಿ ಚರ್ಚೆ ಆಗತ್ತಾ? ಈ ಬಗ್ಗೆ ಕಿಚ್ಚ ಧ್ವನಿ ಎತ್ತರ ಕಾದ್ ನೋಡ್ಬೇಕು. ಸಾಕಷ್ಟು ಜನ ಇದನ್ನ ಮಾತಾಡ್ಲೇಬೇಕು, ಕಿಚ್ಚ ಯಾಕೆ ರಘು ನೀವು ಈ ರೀತಿ ಮಾಡಿದ್ರಿ ಅನ್ನೋದನ್ನ ಕೇಳ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ಏನಾಗತ್ತೆ ನೋಡೋಣ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನ, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನ ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.